ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಸಮಯದಲ್ಲಿ 40 ದಿವಸ ನಿರಂತರವಾಗಿ ನಮ್ಮನ್ನು ಕಾಯಮಾತಿ ಮಾಡ್ಕೋಬೇಕಂತ ಸ್ಥಿತಿ ಹೋರಾಟ ಮಾಡಿದ್ವಿ. ಆ ಸರ್ಕಾರ ನಮ್ಮ ಯಾವುದೇ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ. ಆ ಸಮಯದಲ್ಲಿ ಈಗಿನ DCM ಆದಂಥ DK ಶಿವಕುಮಾರ್ ಅವರು ನಮ್ಮ ವೇದಿಕೆಗೆ ಬಂದು ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನೆಲ್ಲರನ್ನು ಕಾಯಂ ಮಾಡುತ್ತೇವೆ ಅಂತ ಹೇಳಿದರು. ಆ ತೆರನಾಗಿ ನಾವು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅನೇಕ ಬಾರಿ ಹೋಗಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅದಕ್ಕೆ ಅವರು ನಾವು ಮೊದಲು ಪಂಚ ಗ್ಯಾರಂಟಿಗಳನ್ನ ಪೂರ್ಣಗೊಳಿಸ್ತೀವಿ, ಆನಂತರ ನಿಮ್ಮ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಹೇಳಿದರು. ಹೇಳಿದ್ದು ಈಗಾದ್ರೂ ಅವರು ಯಾವುದೇ ಥರನಾದ ನಮಗೆ ಸ್ಪಂದನೆ ನೀಡ್ತಾ ಇಲ್ಲ. ಅದಕ್ಕೆ ನಾವು ಜುಲೈನಲ್ಲಿ ರಾಜ್ಯ ಮಟ್ಟದ ಒಂದು ಪ್ರೆಸ್ ಕ್ಲಬ್ ಮೀಟ್ ಮಾಡಿ ಸರ್ಕಾರಕ್ಕೆ ಅಂದರೆ CM ಸಿದ್ದರಾಮಯ್ಯ ಅವರಿಗೆ, ಆರೋಗ್ಯ ಸಚಿವರಿಗೆ ಹಾಗೂ DCM DK ಶಿವಕುಮಾರ್ ಅವರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ವಿ. ಏನಂತ, ಆಗಸ್ಟ್ 15ರೊಳಗಾಗಿ ನಮ್ಮ ಕಾಯಮಾತಿ ಬಗ್ಗೆ ನೀವು ಬಹಿರಂಗ ಹೇಳಿಕೆ ಕೊಡಬೇಕು, ಇಲ್ಲದಿದ್ದರೆ ನಾವು ಸಾಂಕೇತಿಕವಾಗಿ ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡುತ್ತೇವೆ ಎಂದು ಹೇಳಿದ್ವಿ. ಸರ್ಕಾರದವರು ಇಲ್ಲಿಯವರೆಗೂ ನಮ್ಮ ಯಾವುದೇ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿಲ್ಲ. ಆದ್ದರಿಂದ ನಾವು ಇವತ್ತು 16ನೇ ತಾರೀಕು ಇಲ್ಲಿಂದ 21ನೇ ತಾರೀಕಿನೊಳಗೆ ಕಪ್ಪು ಪಟ್ಟಿ ಧರಿಸಿ ಸಾಂಕೇತಿಕವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಅಧಿಕಾರಿಗಳ ಗಮನ ಸೆಳೆಯಲು ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡ್ತಾಯಿದ್ವಿ. 21ರ ನಂತರೂ ಸರ್ಕಾರ ನಮಗೆ ಯಾವುದೇ ಥರನಾದಂಥ ಸ್ಪಂದನೆ ಕೊಡದಿದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಂತ ನಮ್ಮ ರಾಜ್ಯ ಸಂಘ ನಿರ್ಧಾರ ತಗೊಂಡಿದೆ. ಅದೇ ಪ್ರಕಾರ ನಮ್ಮ ಕಡೆ ಎಲ್ಲ ಇದ್ದವು, ಪ್ರಣಾಳಿಕೆಯೊಳಗೆ ಹಾಕ್ಕೊಂಡಿದ್ರು. ಕಾಂಗ್ರೆಸ್ ಗೌರ್ಮೆಂಟ್ದವರು ಪ್ರಣಾಳಿಕೆಯೊಳಗೆ ಹಾಕ್ಕೊಂಡು ನಾನು ನಿಮ್ಮನ್ನು ಕಾಯಂ ಮಾಡ್ಕೊಂತ ಪ್ರಣಾಳಿಕೆಯೊಳಗೆ ಹಾಕ್ಕೊಂಡಾರು. ಇನ್ನೂ ತನಕ ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ವಿಳಂಬ ಧೋರಣೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದ ಗಮನ ಸೆಳೆಯಲು, ಅಧಿಕಾರಿಗಳ ಗಮನ ಸೆಳೆಯಲು ನಾವು ಈ ಸಾಂಕೇತಿಕ ಧರಣಿಯನ್ನು ನಡೆಸ್ತಾ ಇದ್ವಿ. ದಯವಿಟ್ಟು ಪತ್ರಿಕಾ ಮಾಧ್ಯಮದವರ ತಾವು ನಮ್ಮ ಸಹೋದರರಂತೆ ನಮಗೆ ಸಹಕರಿಸಬೇಕು. ಇದು ಸರ್ಕಾರದ ಮಟ್ಟಕ್ಕೆ ಹೋಗುವವರೆಗೂ ತಾವು ಪತ್ರಿಕೆಯಲ್ಲಿ ಆಗಲಿ ಮಾಧ್ಯಮದಲ್ಲಿ ಆಗಲಿ ಇದನ್ನು ಪ್ರಸಾರ ಮಾಡಿ ನಮಗೆ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.